ಪ್ರೀತಿ ಅನ್ನೋದು ಕಣ್ಣಿಗೆ ಕಾಣದ ಮಾಯೆ. ಆದರೆ ಅದೇ ಪ್ರೀತಿ ಕೆಲವೊಮ್ಮೆ ಹೆಣ್ಣಿನ ಪಾಲಿಗೆ ಶಾಪವಾಗಿ ಪರಿಣಮಿಸುತ್ತೆ. ಕಾಲೇಜು ದಾಖಲೆಗಾಗಿ ಪ್ಯಾನ್ ಕಾರ್ಡ್ ಮಾಡಿಸಲು ಹೋದ ಯುವತಿ ಪ್ರೀತಿಗೆ ಜಾರಿ ಮದುವೆಯಾಗಿ ಈಗ ಪಡಬಾರದ ಕಷ್ಟಪಡ್ತಿದ್ದಾಳೆ. ಬೇರೆ ಕ್ಯಾಸ್ಟ್ ಅವರು ನಮ್ಮ ಮನೆಗೆ ಸೇರಿಸಲ್ಲ ಅಂತ ಹೇಳಿ ಹೊಡೆದು ಬಡ್ದು ಏನೇನೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ. ಯವಿ ಹೇಗೆ ನುಲಿತಿದ್ದಾನೆ ನೋಡಿ. ಹುಡುಗಿಯರಿಗೋಸ್ಕರ ಹಾಡೋದೇನು ನುಲಿಯೋದೇನು. ಲವ್ ಮಾಡಿದಾಗ ಇದ್ದ ಈತನ ನಿಯತ್ತು ಮದುವೆ ಆದಮೇಲೆ ಮಾಯವಾಗಿದೆ. ಮದುವೆ ಆದಮೇಲೆ ಮಾಡೋದೆಲ್ಲ ಮಾಡಿಬಿಟ್ಟು ಹೆಂಡತಿ ಪ್ರೆಗ್ನೆಂಟ್ ಆಗ್ತಿದ್ದಂತೆ ಈ ಕಿಲಾಡಿಯ ಬಂಡವಾಳ ಬಯಲಾಗಿದೆ. ಪ್ರೀತಿಸಿ ಮದುವೆ, ಗರ್ಭಿಣಿ ಆಗ್ತಿದ್ದಂತೆ ಕೈಕೊಟ್ಟ ಗಂಡ. ಲವ್, ಸೆಕ್ಸ್, ದೋಖ, ಠಾಣೆ ಮೆಟ್ಟಿಲೇರಿದ ಸಂತ್ರಸ್ತೆ. ಪ್ರೀತಿ, ಪ್ರೇಮ, ಪ್ಯಾರ್, ಇಶ್ಕ್, ಮೊಹಬ್ಬತ್ ಇದೆಲ್ಲವೂ ಕೇಳೋದಕ್ಕಷ್ಟೇ ಚಂದ. ಯಾಕಂದ್ರೆ ಈ ಪ್ರೀತಿ ಪ್ರೇಮದ ಹಿಂದೆ ಹೋದವರ ಸಕ್ಸಸ್ ರೇಟ್ ತುಂಬಾ ಕಮ್ಮಿ. ಪ್ರೇಮದ ಹೆಸರಲ್ಲಿ ಪಲ್ಲಂಗ ಏರೋರೇ ಜಾಸ್ತಿ. ಮಧುಮಾಸದ ಮೋಹ ತೀರೋವರೆಗೂ ನೀನೇ ಚಿನ್ನ, ನೀನೇ ರನ್ನ ಅಂತಾರೆ. ನಂಬಿಸಿ ಮದುವೆಯಾಗಿ ಒಮ್ಮೆ ಕಾಮದ ಚಪಲ ತೀರ್ತಿದ್ದಂತೆ ಕೈಕೊಟ್ಟು ಹೋಗೋರೇ ಜಾಸ್ತಿ. ಇದಕ್ಕೆ ತಾಜಾ ಉದಾಹರಣೆಗೆ ಈ ತುಮಕೂರಿನ ಯುವತಿಯ ಕಣ್ಣೀರ ಕಥೆ. ಗಂಡ ಬೇಕು ಅಂತ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾಳೆ. ಈತನೇ ನೋಡಿ ಈ ಸ್ಟೋರಿಯ ಪ್ರಣಯ ರಾಜ. ಹೆಸರು ಬೊಮ್ಮನಾಯಕ್ ಅಂತ. ಈಕೆ ತುಮಕೂರಿನ ಹೊಸದುರ್ಗದ ಯುವತಿ. 7 ವರ್ಷದ ಹಿಂದೆ ಈ ಯುವತಿ ಕಾಲೇಜಿನಲ್ಲಿ ಓದ್ತಿದ್ದಾಗ ಕಾಲೇಜು ದಾಖಲೆಗಳಿಗಾಗಿ ಪಾನ್ ಕಾರ್ಡ್ ಮಾಡಿಸಲು ಜೆರಾಕ್ಸ್ ಶಾಪ್ಗೆ ಹೋಗಿದ್ಲು. ಅಲ್ಲಿ ಕೆಲಸ ಮಾಡ್ತಾ ಇದ್ದ ಬೊಮ್ಮನಾಯಕ್ ಎಂಬಾತ ಪರಿಚಯವಾಗಿದ್ದ. ಮೊದಲು ಸ್ನೇಹವಾಗಿ ಚಿಗುರಿದ್ದ ಈ ಸಂಬಂಧ ಪ್ರೀತಿಗೆ ತಿರುಗೋಕೆ ಹೆಚ್ಚು ಸಮಯ ಹಿಡಿಲಿಲ್ಲ. ಇಬ್ರು 7 ವರ್ಷಗಳ ಕಾಲ ಪ್ರೇಮ ಪಕ್ಷಿಗಳಾಗಿ ಹಾರಾಡಿದ್ರು. ಯಾವುದಕ್ಕೂ ಜಗ್ಗದ ಈ ಜೋಡಿ ಮದುವೆ ಆಗೋದಾಗಿ ನಿರ್ಧರಿಸಿ ಪ್ರೀತಿಗಾಗಿ ಪೋಷಕರನ್ನೇ ತೊರೆದು ಪಾವಗಡದ ದೇವಸ್ಥಾನವೊಂದರಲ್ಲಿ ಮದುವೆಯಾಗಿ ಸಂಸಾರನೂ ಶುರು ಮಾಡ್ತಾರೆ. ಆದರೆ ಮದುವೆ ಆದ 1.5 ವರ್ಷ ಸುಖವಾಗಿದ್ದ ಸಂಸಾರದಲ್ಲಿ ಈಗ ಬಿರುಗಾಳಿ ಎದ್ದಿದೆ. 6 ತಿಂಗಳ ಗರ್ಭಿಣಿಯಾಗಿರುವ ಈ ಯುವತಿಯನ್ನ ನಡು ನೀರಲ್ಲಿ ಕೈಬಿಟ್ಟಿದ್ದಾನೆ. ನಮ್ಮ ಮದುವೆ ವಿಚಾರ ಗೊತ್ತಾದ್ಮೇಲೆ ಅವ್ರಿಗಿನ್ನೊಂದು ಮದುವೆ ಸೆಟ್ ಮಾಡಿದ್ದಾರೆ. ಸೊ ನಮ್ಮ ಮನೆಯಲ್ಲೂ ಗೊತ್ತಾಗಿ ನನಗೂ ಸ್ವಲ್ಪ ಆಕ್ಸಿಡೆಂಟ್ ಆಗಿತ್ತು. ನಾನು ಏನೋ ರೆಸ್ಟಲ್ಲಿದ್ದೆ. ಆಮೇಲೆ ಏನೋ ಅವ್ರಿಗೆ ಮದುವೆ ಸೆಟ್ ಮಾಡಿದ್ದೀರಂತಲ್ಲ, ಏನು ವಿಚಾರ ಅಂತ ಅವ್ರ ತಂದೆ ತಾಯಿ ಹೇಳಿದಾಗ, ಇಲ್ಲ ನೀವು ಬೇರೆ ಕ್ಯಾಸ್ಟ್ ಅವರು ನಮ್ಮ ಮನೆಗೆ ಸೇರಿಸಲ್ಲ ಅಂತ ಹೇಳಿ ಹೊಡೆದು ಬಡ್ದು ಏನೇನೆಲ್ಲ ಜಾಸ್ತಿ ಇದು ಮಾಡಿದ್ದಾರೆ. ಈ ಬೊಮ್ಮನಾಯಕ್ ಪೋಷಕರ ಮಾತು ಕೇಳಿ ಹೆಂಡತಿಗೆ ಕೈಕೊಟ್ಟು ಮನೆಯವರು ನಿಶ್ಚಯಿಸಿದ ಹುಡುಗಿ ಜೊತೆ ಮದುವೆಗೆ ಸಿದ್ಧವಾಗಿದ್ದಾನೆ. ಇದನ್ನು ಪ್ರಶ್ನೆ ಮಾಡಿದ ಗರ್ಭಿಣಿ ಪತ್ನಿಗೆ ಜಾತಿ ನಿಂದನೆ ಮಾಡಿ ವರದಕ್ಷಿಣೆಗಾಗಿ ಪೀಡಿಸಿ ಪ್ರಾಣ ಬೆದರಿಕೆ ಹಾಕಿದ್ದಾರಂತೆ. ಸದ್ಯ ಪತಿ ಬೊಮ್ಮನಾಯಕ್ ಹಾಗೂ ಅತ್ತೆ ಕರಿಯಮ್ಮ ಸೇರಿ 4 ವಿರುದ್ಧ ತುಮಕೂರು ಮಹಿಳಾ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಯುವತಿ ನ್ಯಾಯಕ್ಕಾಗಿ ಒಂಟಿ ಹೋರಾಟ ಮಾಡ್ತಿದ್ದಾಳೆ. ಅವ್ರು ಕರೆಸಿನೂ ಮಾತಾಡ್ತಿಲ್ಲ ಸರ್. 20 ದಿನದಿಂದ ಸ್ಟೇಷನ್ ಎಲ್ಲ ಸುತ್ತಾ ಇದ್ದೀನಿ ನಾನು. ಎಫ್ಐಆರ್ ಮಾಡ್ತಾರೆ ಅಂತ ಹೇಳ್ತಾರೆ, ಬಟ್ ನಾನು ಹೇಳೋ ಥರ ಎಫ್ಐಆರ್ ಮಾಡ್ತಿಲ್ಲ ಸರ್. ಅವರು ನಾನು ಏನಿಲ್ಲ, ನಾವು ಎಫ್ಐಆರ್ ಮಾಡ್ತೀವಿ ಮೇಡಮ್, ನೀವು ವೈಟ್ ಮಾಡಿ ಅಂತ ಹೇಳ್ತಿದ್ದಾರೆ ಅಷ್ಟೇ. ಎಲ್ಲಿಗೋದ್ರೂ ಅವ್ರ ಕಡೆನೇ ಮಾತಾಡ್ತಿದ್ದಾರೆ ಬಿಟ್ಟರೆ ನನ್ನ ಪರ ಯಾರು ಸಪೋರ್ಟಿವ್ ಆಗಿ ಮಾತಾಡ್ತಿದ್ದಾರೆ. ಅತ್ತ ತವರ ಮನೆಯವರು ಮಗಳನ್ನ ಮನೆಗೆ ಸೇರಿಸ್ತಿಲ್ಲ. ಇತ್ತ ಕಟ್ಕೊಂಡಿದ್ದ ಗಂಡ ಕೂಡ ಬಿಟ್ಟು ಹೋಗಿದ್ದಾನೆ. ಆದರೆ ನ್ಯಾಯಕ್ಕಾಗಿ ಗರ್ಭಿಣಿ ಪತ್ನಿ ಹೋರಾಟ ಮಾಡ್ತಿದ್ದಾಳೆ. ವಿಠಲ್, ನ್ಯೂಸ್ 18, ತುಮಕೂರು.